ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೊಸ ವಿಚಾರಗಳನ್ನ ಅಂದ್ರೆ ವಿಡಿಯೋ ಪ್ರೂಫ್ ಇಟ್ಟುಕೊಂಡು ಮಾತಾಡ್ತಾ ಇದ್ರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ಕೂಡ ಇಲ್ಲಿ ನಡೀತಾ ಇರುವಂತಹ ಮತದಾರರ ಪರಿಷ್ಕರಣೆಗೆ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಚುನಾವಣಾ ಆಯೋಗ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲಿಂದ ಏನ್ ಡೈರೆಕ್ಷನ್ ಕೊಡ್ತಾರೆ ಅನ್ನೋದನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಿರುವಂತಹ ಪ್ರಕ್ರಿಯೆಯನ್ನ ರದ್ದುಗೊಳಿಸಬೇಕು ಅಂತ ನಮ್ಮ ಆಗ್ರಹ. ನಾನು ನಾಳೆ ದೆಹಲಿಗೆ ಹೋಗಿ ಚುನಾವಣಾ ಆಯೋಗವನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಡೆದಿರುವಂತಹ ಘಟನೆಗಳನ್ನ ಅವ್ರ ಮುಂದೆನೆ ಇಡ್ತೀನಿ ನಾನು. ಇದು ಚುನಾವಣಾ ಆಯುಕ್ತರು ಮಾಡುವಂತ ತೀರ್ಮಾನ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಮಾಡೋ ತೀರ್ಮಾನ ಅಲ್ಲ ಇದು, ಚುನಾವಣಾ ಆಯೋಗದ ಅಂಡರ್ ಬರುವಂತದ್ದು ಇದೆಲ್ಲವೂ ಕೂಡ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿಚಾರವಾಗಿ ವಿಡಿಯೋ ಪ್ರೂಫ್ಗಳಿದೆ, ಏನೇನೆಲ್ಲ ನಡೀತಾ ಇದೆ ಅಂತ. ಇದೆಲ್ಲವನ್ನ ತಗೊಂಡು ನಮ್ಮ ರಾಜ್ಯದಲ್ಲಿ ಏನೇನು ನಡೀತಿದೆ ಅದನ್ನ ನಾನು ಆಯೋಗದೊಂದಿಗೆ ಮಾತುಕತೆ ಆಡ್ತೀನಿ ಅಂತ ಹೇಳ್ತಾ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು. ಗೊತ್ತಿಲ್ಲ, ದಿನ ರಿಯಾಕ್ಷನ್ ಇಲ್ವಲ್ಲ. ಆ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲೋದ್ರ ಗೊತ್ತಿಲ್ಲ. ದಿನ ಕಾಮೆಂಟ್ಸ್ ಮಾಡೋರು, ಗೃಹ ಸಚಿವರು ದಿನ ಕಾಮೆಂಟ್ಸ್ ಮಾಡೋರು ಎಲ್ಲದಕ್ಕೂ. ಇದಕ್ಕೇನು ಹೇಳ್ತಾರೆ? ಇವತ್ತು ಅಷ್ಟೊಂದು ನಿಯಮಬದ್ಧವಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರು, ಇವರು ಬುದ್ಧಿ ಹೇಳ್ತಕ್ಕಂಥವ್ರು ಇವತ್ತು ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಆದಿ ಬೀದಿ ಒಳಗೆ, ಈ SIR ವಿಷಯದಲ್ಲಿ ಆದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ, ಇಲ್ಲ ಚುನಾವಣಾ ಆಯುಕ್ತರಿಗೆ ಇವರಿದ್ದೇನು ಡೈರೆಕ್ಷನ್ ಹೋಗಿದೆ, ಈ ಥರ ನಡೀತಿದೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀರಾ? ಪ್ರತಿಯೊಂದಕ್ಕೂ ಹೇಳ್ತಕ್ಕಂಥವ್ರು. ಬೀದಿ ಬದಿ ವ್ಯಾಪಾರಿಗಳದು ಸುಪ್ರೀಂ ಕೋರ್ಟ್ ಆದೇಶ ಇದೆಲ್ಲ ಒಪ್ಪೋಣ, ಆದರೆ ಅವರನ್ನು ಅಷ್ಟೊಂದು ಲಕ್ಷಾಂತರ ಕುಟುಂಬಗಳು ಇವತ್ತು ಆ ಪ್ರತಿನಿತ್ಯ ಬೀದಿನಲ್ಲಿ ವ್ಯಾಪಾರ ಮಾಡ್ಕೊಂಡೇ ಬದುಕ್ತಾ ಇರ್ತಕ್ಕಂಥವ್ರು. ಆಯಿತು, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ತೆರವುಗೊಳಿಸಿ ಜನರುಗಳ ಪ್ರಾಣ ಉಳಿಸ್ಬೇಕಾದಂಥದ್ದು ನಮ್ಮ ಕರ್ತವ್ಯನೂ ಇದೆ. ಆದರೆ ಅವ್ರ ಬದುಕನ್ನು ಏನು ಮಾಡ್ತೀರಿ? ಅವ್ರಿಗೇನು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದೀರಿ? ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ, ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಇವಾಗ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ಮತದಾರರ ಪರಿಷ್ಕರಣೆ ಏನಿದೆ, ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಯನ್ನು ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕಾರ